ಮೊದಲ ಡೆಂಗ್ಯೂ ಲಸಿಕೆಗೆ ಭಾರತ ಅನುಮೋದನೆ. WHO ಶಿಫಾರಸು ಮಾಡಿರುವ ಲಸಿಕೆಯನ್ನ ಯಾರ್ಯಾರು ಪಡೆಯಬಹುದು? ಪ್ರತಿ ವರ್ಷ ಮುಂಗಾರು ಬರುತ್ತಿದ್ದಂತೆ ಡೆಂಗ್ಯೂ ಹರಡುವಿಕೆಯೂ ಸಹ ಹೆಚ್ಚಾಗುತ್ತಿದೆ. ಮಳೆಗಾಲದಲ್ಲಿ ಡೆಂಗ್ಯೂ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಡೆಂಗ್ಯೂ ರೋಗಿಗಳಿಂದ ತುಂಬಿರುವ ಆಸ್ಪತ್ರೆಗಳು ಸಾಮಾನ್ಯವಾಗಿವೆ. ಅನೇಕ ಪ್ರಕರಣಗಳು ಗಂಭೀರ ಮಟ್ಟದ ಹಂತವನ್ನ ತಲುಪುತ್ತಿವೆ. ಈ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಏತನ್ಮಧ್ಯೆ ಭಾರತಕ್ಕೆ ಗಮನಾರ್ಹ ಪರಿಹಾರದ ಸುದ್ದಿ ಬಂದಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಡೆಂಗ್ಯೂ ತಡೆಗಟ್ಟುವಿಕೆಗಾಗಿ ಲಸಿಕೆಯನ್ನ ಅನುಮೋದಿಸಲಾಗಿದೆ. ಈ ಲಸಿಕೆಯನ್ನು ಕ್ಯೂ-ಡೆಂಗಾ ಎಂದು ಕರೆಯಲಾಗುತ್ತದೆ. ಇದನ್ನು ಜಪಾನಿನ ಔಷಧಿ ಕಂಪನಿ ಟಕೆಡಾ ಅಭಿವೃದ್ಧಿಪಡಿಸಿದ್ದು, ಭಾರತದ ಔಷಧ ನಿಯಂತ್ರಕ ಜನರಲ್ DCGI ಇದನ್ನ 4 ವರ್ಷದಿಂದ 60 ವರ್ಷ ವಯಸ್ಸಿನವರೆಗೆ ಅನುಮೋದಿಸಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳನ್ನು ಹೊಂದಿರುವ ದೇಶಗಳಲ್ಲಿ ಭಾರತವು ಒಂದು. ಜಾಗತಿಕ ಡೆಂಗ್ಯೂ ಹೊರೆಯ ಸರಿಸುಮಾರು 1/3 ಭಾಗವನ್ನು ಭಾರತ ಹೊಂದಿದೆ ಎಂದು ಅಂದಾಜಿಸಲಾಗಿದೆ. ಕಂಪನಿಯ ಪ್ರಕಾರ ಕಳೆದ 20 ವರ್ಷಗಳಲ್ಲಿ ಭಾರತದಲ್ಲಿ ವರದಿಯಾದ ಡೆಂಗ್ಯೂ ಪ್ರಕರಣಗಳು ಸುಮಾರು 11 ಪಟ್ಟು ಹೆಚ್ಚಾಗಿದೆ. ಕಳೆದ ವರ್ಷ 2025ರಲ್ಲಿ ದೇಶದಲ್ಲಿ 1,13,00,000ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ಆದಾಗ್ಯೂ ನಿಜವಾದ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಈಗಾಗಲೇ ಕ್ಯೂ-ಡೆಂಗಾವನ್ನು ಶಿಫಾರಸು ಮಾಡಿದೆ. ಡೆಂಗ್ಯೂ ಹೆಚ್ಚಿನ ಅಪಾಯವಿರುವ ದೇಶಗಳಲ್ಲಿ ಸಾರ್ವಜನಿಕ ಲಸಿಕೆ ಕಾರ್ಯಕ್ರಮಗಳಲ್ಲಿ ಈ ಲಸಿಕೆಯನ್ನು ಸೇರಿಸಬಹುದು ಎಂದು WHO ಹೇಳುತ್ತದೆ. ಈ ಲಸಿಕೆ WHO ಪೂರ್ವ ಅರ್ಹತೆಯನ್ನು ಸಹ ಪಡೆದುಕೊಂಡಿದೆ. ಅಂದರೆ ಇದು ಗುಣಮಟ್ಟ, ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವಕ್ಕಾಗಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಿದೆ.